ನನ್ನ ಫ್ರೆಂಡ್ ಜಿ ಡಿ ಬರ್ತ್ಡೇಗೆ ಅಂತ ಹೊಸ ಫೋನ್ ತೊಗೊಂಡ್ರೆ ನಮ್ಮ ಯಶವಂತು ಅವತ್ತೊಂದು ದಿವಸ ಎತ್ತಾಕ್ಬಿಟ್ಟ. ಇವತ್ತು ನಮ್ಮ ಸಂಜೂರ ಮನೇಲಿ ಕತೆ ಓದಿಸ್ತಿದ್ರಿಂದ ಎಲ್ಲ ಫಂಕ್ಷನ್ ತಯಾರಿ ಮಾಡ್ಕೊತಿದ್ರು. ಶಾಮಿಯವ್ರು ಬೇರೆ 5 ಬೆಂಚ್ ಕಮ್ಮಿ ಆಗ್ಬಿಟ್ಟಿದ್ರು. ಅದಕ್ಕೆ ನಾನು ಸಂಜೆ ಹೋಗಿ ಆಟದಲ್ಲಿ ತುಂಬ್ಕೊಂಡು ಅಲ್ಲಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಡೈರೆಕ್ಟಾಗಿ ಹೋಗಿದ್ದೆ ನಮ್ಮ ರೂಬಿ ಕರ್ಕೊಂಡು ಆಸ್ಪತ್ರೆಗೆ. ಯಾಕಂದರೆ ನೈಟ್ ನಮ್ಮ ರೂಬಿ ಊಟ ತಿಂದು ಯಾವ ರೇಂಜ್ ಕೊಡ್ತು ನೀವೇ ನೋಡಿ. ನಮ್ಮ ನಾಯಿ ಊಟ ಮಾಡ್ತೀವಿ ಅಂತ ಡಾಕ್ಟ್ರು ಫೋನ್ ಮಾಡಿದಾಗ ಐಸ್ ಕ್ರೀಮ್ ತಿನ್ಸಪ್ಪ ಅಂದರು. ಅದಕ್ಕೋಸ್ಕರ ನಾನು ನೈಟ್ 9 ಗಂಟೆಗೆ ಹೋಗಿ ಐಸ್ ಕ್ರೀಮ್ ತಗೊಂಡು ನಮ್ಮ ರೂಬಿಗೆ ತಿನ್ನಿಸ್ದೆ. 2 ದಿವಸದಿಂದ ಬೇರೆ ನೀಟಾಗಿ ಊಟ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಡಾಕ್ಟ್ರು ಬಂದು ತೋರಿಸಿದ್ರೆ ಜ್ವರ ಬಂದ್ಬಿಟ್ಟೈತೆ ಅಂತ ಗ್ಲೂಕೋಸ್ ಹಾಕ್ಸ್ಬಿಟ್ರು. ನಮ್ಮ ಸಂಜು ಬೇರೆ ಮೈಕೈ ನೋಯ್ತಾಯ್ತು. ನಾನು ಎಲ್ಲ ಕೆಲಸ ಮಾಡಿ ಮನೆಗೆ ಹೋಗೋಣ ಬೇಗ ಅಂತ ಇದೆ. ಅದಕ್ಕೆ ನಾನು ಇರೋ ಡಾಕ್ಟ್ರಿಗೆ ಹೇಳ್ಬಿಟ್ಟು ಇಲ್ಲೇ ಇಂಜೆಕ್ಷನ್ ಕೊಡಿಸ್ತೀನಿ ಅಂದೆ. ನೀನು ನೈಟ್ ಹೊಸ್ತಾ ಹಾಕಿದ್ರು ಟಾರ್ನ, ಆದರೆ ನಾಳೆ ಬೆಳಗ್ಗೆ ನೋಡಿದ್ರೆ ಆಗಲೇ ಲೋಡ್ ಗಾಡಿ ಬಂದು ಊದ್ಕೊಬಿಟ್ಟೈತೆ. ಯಾವ ರೀತಿ ಕಾಮಗಾರಿ ಮಾಡ್ತಾರೋ ಇವ್ರನ್ನ ಕೇಳಬೇಕು. ಆ ಊದ್ಕೊಂಡಿದ್ದು ಲೋಡ್ ಗಾಡಿನ ಹಾಸ್ಪಿಟ್ಲಿಂದ ಹೋಗ್ಬೇಕಾದ್ರೆ ಎತ್ತುತ್ತಾ ಇದ್ರು ಏನೇನೋ ಕಷ್ಟಪಟ್ಟು. ಅದೆಲ್ಲ ಹಂಗೆ ನೋಡ್ಕೊಂಡು ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ಡೈರೆಕ್ಟಾಗಿ ಹೋಗಿದೆ ನಮ್ಮ ಜಿ ಡಿ ಮನೆಗೆ. ಅವ್ನು ಬರ್ತಡೇ ಸೆಲೆಬ್ರೇಷನ್ ಮಾಡೋಣ ಅಂತ. ಅವ್ನು ನೋಡಿದ್ರೆ ಈಗ ಹೋಗಿ ಮಕ್ಕ ತೊಳಿತಾವನೆ. ನಮ್ಮ ಜಿ ಡಿ ಬರ್ತಡೇಗೆ ಅಂತ ಹೊಸ ಫೋನ್ ಬೇರೆ ತೊಗೊಂಡಿದ್ದ. ಅದಕ್ಕೆ ಕೇಕ್ ಕಟಿಂಗ್ ಮಾಡ್ಬೇಕಾದ್ರೆ ಒಂಚೂರು ವೀಡಿಯೋ ಮಾಡ್ಕೊಳ್ಳೋ ಅಂತ ನಮ್ಮ ಯಶವಂತ್ ಫೋನ್ ಕೊಟ್ಟರೆ ಅವನು ಎತ್ತಾಕತೆ ಬಿಟ್ಟ. ಯಾವ್ದಾ ಮಾತಾಡೋ ಕೇಳಿಸ್ಲಿಲ್ವೇ ಎಲ್ಲ ಜಿ ಡಿ ಒಂದು ಕಡೆ ಆದರೆ ಅವ್ನ ಬರ್ತಡೇಗೆ ಅವನ ಕಲೆ ಯಾವ ರೇಂಜ್ ವಿಶ್ ಮಾಡ್ತಾವ ನೀವೇ ನೋಡಿ. ಏನು ಹೇಳು ಹ್ಯಾಪಿ ಬರ್ಡೇ ಏನು ಹ್ಯಾಪಿ ಬರ್ಡೇ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಕ್ರಿಕೆಟ್ ಆಡೋಣ ಅಂತ ಹೋದೋ. ಆಡಿದ ಒಂದೇ ಮ್ಯಾಚು ಜಗಳ ಶುರು ಆಗೋಯ್ತು. ಜಗಳ ಹೇಗಾಯ್ತು ಹೆಂಗಾಯ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಕಾಯ್ತಾರಿ. ಓಕೆ ಫ್ರೆಂಡ್ಸ್, ಬಾಯ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.